ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇ ಉಸೋ ಬಗ್ಗೆ ಮಾತಾಡೋದಾದ್ರೆ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ಗಳು ಜೇ ಉಸೋ ಅವರ ಮೇಲೆ ಸಖತ್ತು ಹೇಟ್ನ ತೋರಿಸ್ತಾ ಇದ್ದಾರೆ. ನೀವೇನಾದ್ರೂ ಯಾಕೆ ಅಂತ ಕೇಳಿದ್ರೆ ಸಖತ್ತು ಶಾಕ್ ಆಗ್ತೀರಾ. ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಲ್ಲಿ ಜೇ ಉಸೋ ಹಾಗೆ ಡ್ರ್ಯಾಗನೋವ್ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ನ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲರೂ ಕೂಡ ಡ್ರ್ಯಾಗನೋವ್ ಅವ್ರನ್ನ ಸಪೋರ್ಟ್ ಮಾಡ್ತಾ ನಮ್ಮ ಜೇ ಉಸೋಗೆ ಹೇಟ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಗೈಸ್, ಫ್ಯಾನ್ಸ್ಗಳು ತುಂಬಾನೇ ಡಿವೈಡ್ ಆಗಿದ್ದಾರೆ. ಸ್ವಲ್ಪ ಜನ ಜೇ ಉಸೋನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ ಸ್ವಲ್ಪ ಜನ ಡ್ರ್ಯಾಗನೋವ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸಖತ್ತು ಕನ್ಫ್ಯೂಷನ್ಸ್ಗಳಿದೆ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಗುರು ಅಂತ. ಯಾಕಂದ್ರೆ ನಮ್ಮ ಡ್ರ್ಯಾಗನೋವ್ ಅವರು NXT ಇಂದ ಮೈನ್ ರೋಸ್ಟರಿಗೆ ಬಂದಿದ್ದಾರೆ. ಲಿಟ್ರಲಿ ರಿಕೋಶಿ ಅವರ ಮೇಲೆ ಅವರ ಮ್ಯಾಚ್ ಯಾವ ರೀತಿ ಇತ್ತು ನೀವೇ ನೋಡಿರಬಹುದು. ಲಿಟ್ರಲಿ ಸಖತ್ತಾಗಿ ಅವರು ತಮ್ಮ ಮ್ಯಾಚ್ ಅಲ್ಲಿ ರೆಸ್ಲಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡ್ತಾರೆ. ಈ ಕಡೆ ನಮ್ಮ ಜೇ ಉಸೋ ಅವರಿಗೆ WWE ಅವರು ಈಗ ತಾನೇ ಬುಕ್ಕಿಂಗ್ ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಬ್ಯಾಕ್ಲಾಶ್ ಅಲ್ಲಿ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಕೂಡ ಚಾಲೆಂಜ್ ಮಾಡಿ ಬರ್ತಾ ಇದ್ದಾರೆ. ಈ ಕಡೆ ಅವ್ರನ್ನು ಕೂಡ ಸೋಲ್ಸೋ ಆಗಿಲ್ಲ, ಈ ಕಡೆ ನಮ್ಮ ಜೇ ಉಸೋ ಅವ್ರನ್ನು ಕೂಡ ಸೋಲ್ಸೋ ಆಗಿಲ್ಲ. ಸೊ ಇಲ್ಲಿ ಫ್ಯಾನ್ಸ್ಗಳು ಜೇ ಉಸೋ ಗೆಲ್ಲಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಡ್ರ್ಯಾಗನೋವ್ ಅವರು ಕೂಡ ಗೆಲ್ಲಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ WWE ಬಳಿ ಈಗ ಇರೋದು ಒಂದೇ ಒಂದು ದಾರಿ, ಅದು ನಮ್ಮ ಸೋಲೋ ಸಿಕೋ ಅವ್ರನ್ನ ಕರೆಸ್ಬಿಟ್ಟು ಜೇ ಉಸೋನ ಸೋಲ್ಸೋದು. ಇದೊಂದೇ ಗಾಯ್ಸ್ ಉಳಿದಿರೋದು. ಇಲ್ಲ ಏನಾದ್ರೂ ನಮ್ಮ ಜೇ ಉಸೋ ಅವರು ಡ್ರ್ಯಾಗನೋವ್ ಅವ್ರನ್ನ ಕ್ಲೀನ್ ಆಗಿ ಸೋಲ್ಸಿದ್ರೆ ಜೇ ಉಸೋನಂತೂ ಫ್ಯಾನ್ಸ್ಗಳು ಸಖತ್ತು ಹೇಟ್ ಮಾಡ್ತಾರೆ. ಇಲ್ಲ ನಮ್ಮ ಡ್ರ್ಯಾಗನೋವ್ ಅವ್ರೇನಾದ್ರೂ ಜೇ ಉಸೋನ ಕ್ಲೀನ್ ಆಗಿ ಸೋಲ್ಸಿದ್ರೆ ನಮ್ಮ ಡ್ರ್ಯಾಗನೋವ್ ಅವರಿಗೆ ಫ್ಯಾನ್ಸ್ಗಳಿಂದ ಹೇಟ್ ಸಿಗುತ್ತೆ. ನೋಡೋಣ ಗಾಯ್ಸ್, ಈ ಮ್ಯಾಚ್ ನ ಎಂಡಿಂಗು ಯಾವ ರೀತಿ ಆಗುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಲಿಟ್ರಲಿ ತುಂಬಾ ದೊಡ್ಡ ಟಫ್ ಡಿಸಿಷನ್ ನ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ತಗೋಬೇಕು. ನೋಡೋಣ ಯಾವ ರೀತಿ ಈ ಒಂದು ಮ್ಯಾಚ್ ನ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ನ ಹೊಸ ರಿಂಗ್ ಅನೌನ್ಸರ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇಷ್ಟು ದಿನ ನಮಗೆ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾ ಅಲ್ಲಿ ಸಮಂತಾ ಅವರೇ ರಿಂಗ್ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ರು. ಲಿಟ್ರಲಿ ಗೈಸ್, ಸಮಂತಾ ಅವರು ರಿಂಗ್ ಅನೌನ್ಸರ್ ಆಗಿ ಕೆಲಸ ಮಾಡಬೇಕಾದ್ರೆ ಅವರು ರೆಸ್ಲರ್ಸ್ ಗಳು ಬರಬೇಕಾದ್ರೆ ಅನೌನ್ಸ್ಮೆಂಟ್ ನ ಕೊಡರಲ್ಲ, ಸಖತ್ತು ಎಮೋಷನಲ್ ಕುರಿತಾಗಿ ಅವರು ಅನೌನ್ಸ್ಮೆಂಟ್ ನ ಕೊಡೋರು. ನನಗಂತೂ ಅವರ ವಾಯ್ಸ್ ಆಗಿರ್ಬೋದು, ಅವರು ಅನೌನ್ಸ್ ಮಾಡುವಂತಹ ಸ್ಟೈಲ್ ಆಗಿರ್ಬೋದು ತುಂಬಾನೇ ಇಷ್ಟ. ಬಟ್ ಈಗ ನಮಗೆ ಸಮಂತಾ ಅವರು ಬರೀ ಮಂಡೇ ನೈಟ್ ರಾ ಅಲ್ಲಿ ರಿಂಗ್ ಅನೌನ್ಸರ್ ಆಗಿ ಮಾತ್ರ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನ ಹೊಸ ರಿಂಗ್ ಅನೌನ್ಸರ್ ಆಗಿ ಆಲಿಸಿಯಾ ಟೈಲರ್ ಅನ್ನೋರು ಸೆಲೆಕ್ಟ್ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇನ್ ಮುಂದೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಇವರು ರಿಂಗ್ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ನೋಡೋಣ ಗೈಸ್, ಇವರ ವಾಯ್ಸ್ ಯಾವ ರೀತಿ ಇರುತ್ತೆ ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಇವರು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕೋ ಫಾಟೋ ಹಾಗೆ ಸೋಲೋ ಸಿಕೋವಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾಕೋ ಫಾಟೋ ಅವರು ಕೂಡ ಆದಷ್ಟು ಬೇಗ ಬ್ಲಡ್ ಲೈನ್ ನ ಜಾಯ್ನ್ ಆಗೋದು 100% ಕನ್ಫರ್ಮ್. ಆದಷ್ಟು ಬೇಗ ನಮಗೆ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. WWE ಡೆಬ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಈಗ WWE ಬ್ಯಾಕ್ ಸ್ಟೇಜ್ ಕ್ರಿಯೇಟಿವ್ ಟೀಮ್ ಅಲ್ಲಿ ಸ್ವಲ್ಪ ಭಯ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಆ ಭಯ ಏನಪ್ಪಾ ಅಂದ್ರೆ ನಮ್ಮ ಜಾಕೋ ಫಾಟೋ ಅವರ ರಿಟರ್ನ್ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಔಟ್ಶೈನ್ ಮಾಡಬಹುದು ಅನ್ನೋ ಒಂದು ಭಯ WWE ಬ್ಯಾಕ್ ಸ್ಟೇಜ್ ಅಲ್ಲಿ ಉಂಟಾಗಿದೆ. ಈಗ ನಮಗೆ ಸೋಲೋ ಸಿಕೋವಾ ಅವರು ಒಂದು ಮ್ಯಾಸಿವ್ ಸ್ಟ್ರೀಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರ ಲೂಸಿಂಗ್ ಸ್ಟ್ರೀಕ್ ಮುಗ್ದೋಗಿದೆ. ಈಗ ಅವರು ಹೊಸ ಬ್ಲಡ್ ಲೈನ್ ನ ಫೇಸ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಒಂದು ಟೈಮ್ ಅಲ್ಲಿ ಜಾಕೋ ಫಾಟೋ ಅವರು ಏನಾದ್ರೂ ರಿಟರ್ನ್ ಆದ್ರೆ ಫ್ಯಾನ್ಸ್ಗಳು ಸೋಲೋ ಸಿಕೋವಾ ಅವರಿಗಿಂತ ಜಾಸ್ತಿ ಗಮನನ ಜಾಕೋ ಫಾಟೋ ಅವರ ಮೇಲೆ ತಗೊಂಡು ಬರಬಹುದು. ಅಂಡ್ ನಮ್ಮ ಜಾಕೋ ಫಾಟೋ ಅವರ ರಿಟರ್ನ್ ಸೋಲೋ ಸಿಕೋವಾ ಅವ್ರನ್ನ ಔಟ್ಶೈನ್ ಮಾಡಬಹುದು ಅಂತ WWE ಕ್ರಿಯೇಟಿವ್ ಟೀಮ್ಸ್ ಅಲ್ಲಿ ಸ್ವಲ್ಪ ಜನ ಮಾತಾಡ್ಕೋತಾ ಇದಾರಂತೆ. ಅಂಡ್ ಅದೇ ರೀತಿ ಭಯ ಪಡ್ಕೋತಾ ಇದಾರಂತೆ. ಈ ರೀತಿ ಏನಾದ್ರೂ ಆದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಯಾವ ರೀತಿ ಹೋಗುತ್ತೆ ಅಂತ. ಗೈಸ್, ಏನು ಮಾಡೋದಿಕ್ಕಾಗೋದಿಲ್ಲ. ಈಗ ಸೋಲೋ ಸಿಕೋವಾ ಅವರು ಬಂದ್ರೆ, ಜಾಕೋ ಫಾಟೋ ಅವರು ಬಂದ್ರೆ ಸ್ವಲ್ಪ ಜನ ಸೋಲೋ ಸಿಕೋವಾ ಏನ್ ಗುರು, ಜಾಕೋ ಫಾಟೋನೇ ಸಖತ್ ಖಡಕ್ ಆಗಿದ್ದಾರೆ, ಇವ್ರನ್ನೇ ಏನಾದ್ರೂ ಬ್ಲಡ್ ಲೈನ್ ಲೀಡರ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಮಾತಾಡ್ಕೊಳ್ಬಹುದು ಅಂತ ಇವರ ಅನಿಸಿಕೆ ಅಂತ ಅನ್ಕೋತೀನಿ. ಇದು ನೀವು ಸಂಪೂರ್ಣವಾಗಿ ಸ್ಟೋರಿ ಲೈನ್ ನ ಯಾವ ರೀತಿ ಬುಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಹೊರತು ಅವರು ಬಂದ್ ಕೂಡಲೇ ಔಟ್ಶೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ನೀವು ಸೋಲೋ ಸಿಕೋವಾ ಅವ್ರನ್ನ ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಸೋಲೋ ಸಿಕೋವಾ ಅವರೇ ಸ್ಟ್ರಾಂಗ್ ಆಗಿರ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಜಾಕೋ ಫಾಟೋ ಅವ್ರನ್ನ ಸಖತ್ತು ಡಾಮಿನೆಂಟ್ ಆಗಿ ತೋರಿಸಿದ್ರೆ ನಮ್ಮ ಜಾಕೋ ಫಾಟೋ ಅವರು 100% ಸೋಲೋ ಸಿಕೋವಾ ಅವ್ರನ್ನ ಔಟ್ಶೈನ್ ಮಾಡೇ ಮಾಡ್ತಾರೆ. ನೋಡೋಣ ಗೈಸ್,
ಗೈಸ್, ಜಾಕೋಫಾಟೋ ಅವರ ರಿಟರ್ನ್ ಆದಾಗ ಸೋಲೋ ಸಿಕೋವಾ ಹಾಗೆ ಜಾಕೋಫಾಟೋ ಇವರಿಬ್ಬರಲ್ಲಿ ಯಾರನ್ನ ಔಟ್ಶೈನ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಆಗುವಂತಹ ವಿಚಾರದ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೌದಿ ಅರೇಬಿಯಾದ ಜನರಲ್ ಎಂಟರ್ಟೈನ್ಮೆಂಟ್ ಅಥಾರಿಟಿಯ ಚೇರ್ಮನ್ ಆಗಿರ್ತಕ್ಕಂತಹ ತುರ್ಕಿ ಅಲಾಶಿಕ್ ಅವರು ರೀಸೆಂಟ್ ಆಗಿ ESPN ಅವರ ಬಳಿ ಹೋಗಿ ತಮ್ಮ ಹಾಗೆ WWE ಡೀಲಿಂಗ್ಸ್ ಏನಿತ್ತು 2018ರಲ್ಲಿ ಸೌದಿ ಅರೇಬಿಯಾ ಹಾಗೆ WWE ಜೊತೆ ಒಂದು ಡೀಲ್ ಆಗುತ್ತೆ. ನೀವು ಪ್ರತಿ ವರ್ಷ ಸೌದಿ ಅರೇಬಿಯಾದಲ್ಲಿ ಎರಡು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಬೇಕು ಅಂತ. ಅಂಡ್ ಈಗ ಆ ಒಂದು ಕಾಂಟ್ರಾಕ್ಟ್ ಇನ್ನೇನು 1 ಅಥವಾ 2 ವರ್ಷದಲ್ಲಿ ಎಕ್ಸ್ಪೈರ್ ಆಗುತ್ತೆ. ಅಂಡ್ ಈಗ ನಮ್ಮ ಅಲಾಶಿಕ್ ಅವರು ESPN ಅವರ ಜೊತೆ ಸೇರ್ಕೊಂಡು ಆ ಒಂದು ಕಾಂಟ್ರಾಕ್ಟ್ ನ ಇನ್ನೂ ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ಇದೇ ತಿಂಗಳು ಎಂಡಿಂಗ್ ಅಲ್ಲಿ ಒಂದು ಮೀಟಿಂಗ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ WWE ಜೊತೆ ಕಾಂಟ್ರಾಕ್ಟ್ ನ ಇನ್ನೂ ಕೂಡ ಇನ್ಕ್ರೀಸ್ ಮಾಡೋದಾಗಿ ಇವರು ತಿಳಿಸ್ತಾ ಇದ್ದಾರೆ. ಅಂಡ್ ಆ ಒಂದು ಇನ್ಕ್ರೀಸ್ಮೆಂಟ್ ಅಲ್ಲಿ ಇವರು ಕೆಲವೊಂದಷ್ಟು ಡಿಮ್ಯಾಂಡ್ಸ್ ಗಳನ್ನು ಕೂಡ ಇಡ್ತಾರೆ ಅನ್ನೋ ಒಂದು ವಿಚಾರ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಡಿಮ್ಯಾಂಡ್ಸ್ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಯಾವ ರೀತಿ ನೀವು 2 ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇದ್ದೀರೋ ಅದೇ ರೀತಿ ರಾಯಲ್ ರಂಬಲ್ ಅಥವಾ ರಸಲ್ ಮೇನಿಯಾನು ಕೂಡ ಸೌದಿ ಅರೇಬಿಯಾದಲ್ಲಿ ಮಾಡಿ ಅನ್ನೋ ಒಂದು ಡಿಮ್ಯಾಂಡ್ ನ ಒಂದು ಬೇಡಿಕೆನ ನಮ್ಮ ಅಲಾಶಿಕ್ ಅವರು WWE ಜೊತೆ ಇಡ್ತಾರಂತೆ. ಲಿಟ್ರಲಿ ಗೈಸ್, ಇದಂತೂ ತುಂಬಾ ದೊಡ್ಡ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಮ್ಮ ನಿಕ್ ಖಾನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ನಾನು ರಸಲ್ ಮೇನಿಯಾ, ರಾಯಲ್ ರಂಬಲ್, ಸಮ್ಮರ್ ಸ್ಲಾಮ್, ಸರ್ವೈವರ್ ಸೀರೀಸ್ ಬಿಟ್ಬಿಟ್ಟು ಇನ್ನೆಲ್ಲ ಪ್ರೀಮಿಯಂ ಲೈವ್ ಇವೆಂಟ್ ನು ಕೂಡ ಇಂಟರ್ನ್ಯಾಷನಲ್ ಗೆ ತಗೊಂಡು ಹೋಗ್ತೀನಿ. ಈ 4 ಪ್ರೀಮಿಯಂ ಲೈವ್ ಇವೆಂಟ್ ಮಾತ್ರ ಯುನೈಟೆಡ್ ಸ್ಟೇಟ್ ಅಲ್ಲೇ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಲಂಡನ್ ಅಲ್ಲೂ ಕೂಡ ರಸಲ್ ಮೇನಿಯಾ ಆಗೋದ್ರ ಬಗ್ಗೆ ಮಾತಾಡಿದ್ರು. ಬಟ್ ಈಗ ಸೌದಿ ಅರೇಬಿಯಾದ ಚೇರ್ಮನ್ ಆಗಿರ್ತಕ್ಕಂತಹ ಇವರು ರಸಲ್ ಮೇನಿಯಾ ಅಥವಾ ರಾಯಲ್ ರಂಬಲ್ ಈ ಎರಡರಲ್ಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾಗೆ ತಗೊಂಡು ಬರಬೇಕು ಅನ್ನೋ ಒಂದು ಡಿಮ್ಯಾಂಡ್ ನ ಇಡ್ತಾ ಇದಾರಂತೆ. ಇದೇ ತಿಂಗಳು ಎಂಡಿಂಗ್ ಅಲ್ಲಿ ಈ ಒಂದು ಮೀಟಿಂಗ್ ಆಗುತ್ತಲ್ಲ, ಆಗ ನಮಗೆ ಗೊತ್ತಾಗುತ್ತೆ WWE ಅವರು ಇದಕ್ಕೆ ಒಪ್ಕೊಂಡಿದಾರ ಇಲ್ವಾ ಅಂತ. ಗೈಸ್, ಜಸ್ಟ್ ಇಮ್ಯಾಜಿನ್ ರಾಯಲ್ ರಂಬಲ್ ಅಥವಾ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಏನಾದ್ರೂ ನೋಡೋದಿಕ್ಕೆ ಸಿಕ್ಕರೆ ಯಾವ ರೀತಿ ಇರುತ್ತೆ ಅಂತ. ಲಿಟ್ರಲಿ ಗೈಸ್, ಕ್ರೌನ್ ಜುವೆಲ್ ಆಗಿರಬಹುದು, ಚಿಕ್ಕ ಪುಟ್ಟ ಪ್ರೀಮಿಯಂ ಲೈವ್ ಇವೆಂಟ್ ನೇ WWE ಅವರು ಸೌದಿ ಅರೇಬಿಯಾಗೆ ತಗೊಂಡೋದಾಗ ಅದನ್ನ ನಾವು ತುಂಬಾ ಮ್ಯಾಸಿವ್ ಆಗಿ ನೋಡ್ತೀವಿ. ಅಂಡ್ ಈಗ ಮ್ಯಾಸಿವ್ ಇವೆಂಟ್ ನೇ WWE ಅವರು ಸೌದಿ ಅರೇಬಿಯಾಗೆ ತಗೊಂಡೋದಾಗ ಅದಕ್ಕೆ ಸ್ಟೇಜ್ ಡಿಸೈನ್ ಆಗಿರಬಹುದು, ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ಹೈಪ್ ಆಗಿರಬಹುದು, WWE ಅವರು ಯಾವ ರೀತಿ ತಗೊಂಡ್ ಬರ್ಬೋದು. ಸದ್ಯಕ್ಕೆ ರಸಲ್ ಮೇನಿಯಾ 42 ಐ ಥಿಂಕ್ ಲಂಡನ್ ಅಲ್ಲಿ ಆಗುತ್ತೆ ಅಂತ ಅನ್ಕೋತೀನಿ. ಸೌದಿ ಅರೇಬಿಯಾದಲ್ಲಿ ಏನಾದ್ರೂ ರಸಲ್ ಮೇನಿಯಾ ಆಗ್ಬೇಕು ಅಂದ್ರೆ ಅದು ಐ ಥಿಂಕ್ ರಸಲ್ ಮೇನಿಯಾ 43 ಆಗುತ್ತೆ ಅಂತ ಅನ್ಕೋತೀನಿ ಸೌದಿ ಅರೇಬಿಯಾದಲ್ಲಿ. ಅಕಸ್ಮಾತ್ ಇವ್ರೇನಾದ್ರೂ ರಾಯಲ್ ರಂಬಲ್ನೇ ಸೌದಿ ಅರೇಬಿಯಾದಲ್ಲಿ ಮೊದಲು ತಗೊಂಡು ಹೋಗೋಣ ಅಂತ ಅನ್ಕೊಂಡ್ರೆ ನಮಗೆ ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲ, ಅದ್ರ ನೆಕ್ಸ್ಟ್ ಇಯರ್ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ಬಹುದು. ಗೈಸ್, ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಎಕ್ಸ್ಪೆಷಲಿ ರಸಲ್ ಮೇನಿಯಾ ಅಂತೂ ಆದ್ರೆ ಲಿಟ್ರಲಿ ಆ ಸ್ಟೇಜ್ ಡಿಸೈನ್ ಆಗಿರ್ಬೋದು, ಆ ಅಟ್ಮಾಸ್ಫಿಯರ್ ಆಗಿರ್ಬೋದು, ಲಿಟ್ರಲಿ ನಾನಂತೂ ಈ ಒಂದು ವಿಚಾರಕ್ಕೆ ಸಖತ್ತು ಎಕ್ಸೈಟೆಡ್ ಆಗಿದ್ದೀನಿ. ಇದಕ್ಕೆ WWE ಅವರು ಒಪ್ಕೋತಾರೋ ಇಲ್ವೋ ಅನ್ನೋದಕ್ಕೆ ನಾವು ಈ ತಿಂಗಳು ಎಂಡಿಂಗ್ ವರ್ಗೂ ಕಾದ್ ನೋಡಬೇಕು. ಈ ತಿಂಗಳು ಎಂಡಿಂಗ್ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಶೋ ಕೂಡ ಇದೆಯಲ್ಲ, ಐ ಥಿಂಕ್ ಆ ಟೈಮ್ ಅಲ್ಲಿ ಆ ಒಂದು ಕಾಂಟ್ರಾಕ್ಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಹೋದಾಗ ಅಲ್ಲಿನ ಚೇರ್ಮನ್ ಈ ಒಂದು ಬೇಡಿಕೆನ ಇಡ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್, WWE ಅವರು ಆ ಒಂದು ಬೇಡಿಕೆನ ಒಪ್ಕೋತಾರೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ, ನಿಮಗೆ ಸೌದಿ ಅರೇಬಿಯಾದಲ್ಲಿ ರಸಲ್ ಮೇನಿಯಾ ಆಗ್ಬೇಕಾ? ಆದ್ರೆ ಯಾವ ರೀತಿ ಇರುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಬಟ್ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.